ಜಗಳ ಬಿಡಿಸಲು ಹೋದವನ ಮೇಲೆಯೇ ಕ್ರೂರ ಹಲ್ಲೆ, ಮಾನವೀಯತೆ ಸತ್ತೇ ಹೋಯಿತೆ. ಮಧ್ಯ ರಸ್ತೆಯಲ್ಲಿ ಕಾರ್ ಮತ್ತು ಆಟೋ ಚಾಲಕರ ನಡುವೆ ಜಗಳ ಜೋರಾಗಿತ್ತು. ಸುತ್ತಮುತ್ತ ಜನರ ಗುಂಪು ಇದ್ರೂ ಯಾರೂ ಮುಂದೆ ಬಂದು ಜಗಳ ತಡೆಯಲು ಧೈರ್ಯ ಮಾಡಲಿಲ್ಲ. ಆದರೆ ಮಾನವೀಯತೆ ಕಳೆದುಕೊಳ್ಳದ ಒಬ್ಬ ವ್ಯಕ್ತಿ ಮಾತ್ರ ಈ ದೃಶ್ಯ ನೋಡಿ ಮೌನವಾಗಿರಲಾರದೆ ಜಗಳ ಬಿಡಿಸಲು ಮುಂದಾದ. ಅದೇ ಅವನಿಗೆ ಜೀವಾಪಾಯದ ಕಾರಣವಾಯಿತು. ಜಗಳ ತಡೆಯಲು ಹೋದ ಆಟೋ ಚಾಲಕ ಅಭಿಷೇಕ್ ಕಾಟ್ವೆ ಮೇಲೆ ಕುಡಿದ ಮತ್ತಿನಲ್ಲಿ ಇದ್ದ ಶಂಕರ್ ತಳವಾರ್ ಮತ್ತು ಆತನ ಸಹಚರರು ಏಕಾಏಕಿ ದಾಳಿ ನಡೆಸಿದ್ರು. ಮಾತಿನ ದಾಳಿ ಮಾತ್ರವಲ್ಲ, ಕ್ರೂರವಾಗಿ ಹಲ್ಲೆ ಮಾಡಿ ತಲೆಗೆ ಗಂಭೀರ ಗಾಯಗೊಳಿಸಿದ್ದಾರೆ. ಕಂಪ್ಲೇಂಟ್ ಕೊಡ್ತೀಯಾ? ನನಗೆ ಎಲ್ಲ ಪೊಲೀಸರು ಗೊತ್ತಿದ್ದಾರೆ, ನಿನಗೆ ತಲ್ವಾರ್ ಹಾಕ್ತೀನಿ ಎಂದು ಬೆದರಿಕೆ ಹಾಕಿದ ಆರೋಪವು ಕೇಳಿಬಂದಿದೆ. ಘಟನೆಯ ಸಮಯದಲ್ಲಿ ಇದ್ದ ಜನರು ಸಹಾಯಕ್ಕೆ ಬರಬೇಕಾದವರು ಕೆಲವರು ತಲೆ ಕೆಡಿಸಿಕೊಳ್ಳದೆ ನಿಂತದ್ದು ಮಾತ್ರವಲ್ಲ, ಕೆಲವರು ಹಲ್ಲೆಗೆ ಕೈ ಜೋಡಿಸಿದ್ದರೆಂಬ ಆರೋಪ ಮತ್ತಷ್ಟು ಆಘಾತಕಾರಿಯಾಗಿದೆ. ಈ ಘಟನೆಯು ಗೋಕುಲ್ ರೋಡ್ನ ಸಿಲ್ವರ್ ಟೌನ್ ಬಳಿ ನಡೆದಿದೆ. ಇನ್ನು ಶಾಕಿಂಗ್ ವಿಷಯ ಅಂದ್ರೆ, ಕಾರ್ ಮಾಲೀಕ ಶಂಕರ್ ತಳವಾರ್ ಅವರ ಪತ್ನಿಯೇ ಮಧ್ಯ ಪ್ರವೇಶಿಸಿ ಆಟೋ ಚಾಲಕನ ತಪ್ಪೇನಿಲ್ಲ, ಹೊಡೆಯಬೇಡಿ ಎಂದು ವಿನಂತಿಸಿದ್ರು. ಆರೋಪಿಗಳು ಕೇಳಿಸಿಕೊಳ್ಳದೆ ದಾಳಿಗೆ ಮುಂದುವರೆದಿದ್ದಾರೆ. ಹೊಡೆತಕ್ಕೆ ನರಳುತ್ತಿದ್ದ ಅಭಿಷೇಕ್ ಕಾಟ್ವೆ ತಲೆಗೆ ಗಂಭೀರ ಗಾಯಗೊಂಡಿದ್ದು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಸ್ಪತ್ರೆಯಲ್ಲಿ ಎಂಎಲ್ಸಿ ದಾಖಲಾಗಿದ್ರು. ಮೊದಲಿನಿಂದಲೇ ಪೊಲೀಸರು ಪ್ರಕರಣ ದಾಖಲಿಸಲು ಹಿಂದೇಟು ಹಾಕಿದ್ದಾರೆ ಎಂಬ ಅನುಮಾನ ವ್ಯಕ್ತವಾಗಿದೆ. ನಂತರ ಜೈ ಭೀಮ ಸಂಘ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟೋ ಚಾಲಕರ ಸಂಘದ ಅಧ್ಯಕ್ಷ ವಿಶ್ವನಾಥ್ ಬೂದೂರು ನೇತೃತ್ವದಲ್ಲಿ ಗೋಕುಲ್ ಪೊಲೀಸ್ ಠಾಣೆಗೆ ಒತ್ತಾಯ ಮಾಡಿದ ಬಳಿಕವೇ ಎಫ್ಐಆರ್ ದಾಖಲಾಗಿದೆ. ಇನ್ನು ದಿನಾಂಕ 23ರಂದು ನಡೆದಂತಹ ಘಟನೆಗೆ ಇಂದು ಎಫ್ಐಆರ್ ದಾಖಲಾಗಿರುವುದು ವಿಪರ್ಯಾಸವೇ ಸರಿ. ಸಂಘಟನೆಗಳು ಒತ್ತಡ ತರುತ್ತಿದ್ದಾಗ ಮಾತ್ರ ಕ್ರಮವೇ, ಬಡವನಿಗೆ ನ್ಯಾಯ ಸಿಗುವುದು ಹೋರಾಟದಿಂದ ಮಾತ್ರವೇ ಎಂಬ ಪ್ರಶ್ನೆಗಳು ಮೂಡುತ್ತಿವೆ. ಅಭಿಷೇಕ್ ಕಾಟ್ವೆ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಆರೋಪಿಗಳ ವಿರುದ್ಧ ತಕ್ಷಣ ಕಠಿಣ ಕ್ರಮ ಕೈಗೊಂಡು ಬಡ ಆಟೋ ಚಾಲಕನಿಗೆ ನ್ಯಾಯ ಒದಗಿಸಬೇಕು ಎಂಬುದೇ ಸಾರ್ವಜನಿಕರ ಒತ್ತಾಯವಾಗಿದೆ. ಬ್ಯೂರೋ ರಿಪೋರ್ಟ್, ಸಂಜಯ್ ಕ್ಯಾರ್ಕಟ್ಟಿ, ಕನ್ನಡ ಜನಶ್ರೀ ನ್ಯೂಸ್, ಹುಬ್ಬಳ್ಳಿ.